ಹುನಗುಂದ ತಾಲೂಕಾ ಕೃಷಿಕ ಸಮಾಜ ವಿಮಾ ಬ್ಯಾಂಕ್ ಹಾಗೂ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಪಟ್ಟಣದ ಸರಸ್ವತಿ ಜ್ಯುವೆಲರ್ಸ ಮಾಲೀಕರಾದ ಮಹೇಶ ಪತ್ತಾರ ಅವರು ದಿನಾಂಕ 4 ಮಾರ್ಚ 2025 ಮಂಗಳವಾರದಂದು ಗುರುರಾಜ ಶಿಕ್ಷಣ ಸಂಸ್ಥೆಯಲ್ಲಿ ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಪುರಸಭೆ ಅಧ್ಯಕ್ಷೆ ಭಾಗ್ಯಶ್ರೀ ರೇವಡಿ, ಉಪಾಧ್ಯಕ್ಷೆ ರಾಜಮ್ಮ ಬದಾಮಿ, ವಿಮಾ ಬ್ಯಾಂಕ್ ನೂತನ ಅಧ್ಯಕ್ಷೆ ಶಕುಂತಲಾ ಗಂಜಿಹಾಳ, ಕೃಷಿಕ ಸಮಾಜದ ಅಧ್ಯಕ್ಷ ಹಾಗೂ ಗುರುರಾಜ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸಂಜೀವ ಜೋಶಿ, ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿ ಪ್ರಭು ಇದ್ದಲಗಿ, ಕೃಷಿಕ ಸಮಾಜದ ಉಪಾಧ್ಯಕ್ಷ ಸೋಮಶೇಖರಗೌಡ ಪೈಲ್, ಕೃಷಿಕ ಸಮಾಜದ ಕಾರ್ಯದರ್ಶಿ ಕೃಷ್ಣ ಜಾಲಿಹಾಳ, ಕೃಷಿಕ ಸಮಾಜದ ನಿರ್ದೇಶಕ ವಿಜಯ ಮಹಾಂತೇಶ ಮಲಗಿಹಾಳ, ವಿಮಾ ಬ್ಯಾಂಕ್ ನಿರ್ದೇಶಕ ಮಹಾಂತೇಶ ಅವಾರಿ, ವಿಮಾ ಬ್ಯಾಂಕ್ ಮಾಜಿ ಅಧ್ಯಕ್ಷ ಶಿವಾನಂದ ಕಂಠಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಸುವರ್ಣ ಇಲಕಲ್ಲ, ಗುರುರಾಜ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರುಮಾತೆ ಗೌರಮ್ಮ ಶಿರಸಿ ಗೌರವ ಸನ್ಮಾನ ಸ್ವೀಕರಿಸಿದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ಶ್ರೀಮತಿ ಭಾಗ್ಯಶ್ರೀ ರೇವಡಿ, ಅಧ್ಯಕ್ಷರು ಪುರಸಭೆ ರಾಜಮ್ಮ ಬದಾಮಿ, ಉಪಾಧ್ಯಕ್ಷರು ಪುರಸಭೆ ಹುನಗುಂದ, ಇವರಿಗೆ ಶ್ರೀಮತಿ ಜರೀನಾ ಶ್ರೀಮತಿ, ಶ್ರೀಮತಿ ಶಕುಂತಲಾ ಗಂಜಿಹಾಳ, ಅಧ್ಯಕ್ಷರು ವಿಎಂ ಬ್ಯಾಂಕ್ ಹುನಗುಂದ, ಇವರಿಗೆ ದೀಪಾ ಮಹೇಶ್ ಪತ್ತಾರ್ ಇವರಿಂದ. ಶ್ರೀ ಶಿವಾನಂದ ಕಂಠಿ, ನಿರ್ದೇಶಕರು ವಿಎಂ ಬ್ಯಾಂಕ್, ಶ್ರೀ ಸಂಗಣ್ಣ ಸಂಗಮ ಅವರಿಂದ. ಶ್ರೀ ಕೃಷ್ಣ ಜಾಲಿಹಾಳ್, ಕೃಷಿ ಕಡಿತೀರಿ ಈಗ ಅತಿಥಿಗಳಿಂದ ಒಂದೆರಡು ಮಾತು. ಶ್ರೀಮತಿ ಭಾಗ್ಯಶ್ರೀ ರೇವಡಿ, ಅಧ್ಯಕ್ಷರು ಪುರಸಭೆ ಹುನಗುಂದ, ಇವರಿಂದ ಒಂದೆರಡು ಮಾತು. ಸನ್ಮಾನ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂತಹ ಸನ್ಮಾನಿತರಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಇವತ್ತು ಒಂದು ವಿಷಯ ಏನಪ್ಪ ಅಂದರೆ, ಮಹೇಶ್ ಪತ್ತಾರ್ ಅವರು ಇದನ್ನು ಆರ್ಗನೈಸ್ ಮಾಡಿದವರು ಅವರ ಬಳಗರು. ಅವರು ನಮಗೆ ಏನು ಮಾಡೋಣ ಅಂದರೆ ನಮ್ಮ ಶಾಲೆಗಳು ಮಾಡ್ತೀನಿ ಅಂತ ಕೇಳಿದ್ರು. ಆ ಮನುಷ್ಯ ಬಹಳ ಹೃದಯವಂತಕ ಮತ್ತು ಬಹಳ ಸಾಫ್ಟ್ ಮನುಷ್ಯ. ಅವ ಸನ್ಮಾನ ಮಾಡಾಕಂದ್ರೆ ನಮಗೂ ಖುಷಿ ಆಗ್ತದೆ. ಯಾಕಂದರೆ ಅವನ ಯೋಗ್ಯತೆಗೆ ನಾವು ಅಲ್ಲ ಖರೆ, ಆದರೂ ಅವನ ಮನುಷ್ಯನ ತಕ್ಕಂತೆ, ಯಾಕಂದರೆ ಒಳ್ಳೆಯ ಮನುಷ್ಯನಿಂದ ಯಾವುದೇ ಎಲ್ಲ ಸನ್ಮಾನ ಮಾಡಬೇಕಾದ್ರೂ ಕೂಡ ಏನೋ ಒಂದು ಆಸೆ ಆಕಾಂಕ್ಷೆಗಳಾಗಲಿ, ಯಾವುದೇ ಒಂದು ಅವ್ನು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೇ ಈ ಸನ್ಮಾನವನ್ನು ಮಾಡಲು ನಾವು ಸ್ವೀಕಾರ ಮಾಡಬೇಕಾದ್ರೂ ಕೂಡ ಅದು ಒಂದು ಒಳ್ಳೆಯ ಭಾಗ್ಯ ಅಂತ ಹೇಳೋಕ್ಕೆ ನಾನು ಇಚ್ಛಪಡ್ತೀನಿ. ಯಾಕೆಂದರೆ ಅವ ಬಂಗಾರದ ವ್ಯಾಪಾರಸ್ಥ. 24 ಕ್ಯಾರೆಟ್ ಎಷ್ಟು ಚೊಕ್ಕ ಇರ್ತಿದ್ವಿ ಬಂಗಾರ. ಆ ಬಂಗಾರ ಅಂತ ಹೆಸರು ಕರೆ ನಾವು ಹೆಸರುಗುಂಡೆ ಅಂದ್ರೂ ಕರೆದಿಲ್ಲ, ಬಂಗಾರ ಅಂತಲೇ ಕರಿತೀವಿ. ಅವನ ಒಂದು ಸನ್ಮಾನ ಎಲ್ಲ ಹೆಸರು ಹೇಳಿದ್ಕೊಂಡು ನಮ್ಗೆ ಭಾಳ ಖುಷಿ ಆಗುತ್ತೆ. ಅದಕ್ಕೆ ಅವನಂತ ಒಳ್ಳೆಯ ಹೃದಯ ಅಂತ ನಾನು ಎಲ್ಲೂ ನೋಡಿಲ್ಲ ನನ್ನ ಜೀವನದೊಳಗೆ. ಅವನ ಮೊದಲಿಂದ ಕೂಡ ಒಳ್ಳೆಯ ಮನುಷ್ಯ ಅವನಂತ ಒಂದು ಒಳ್ಳೆಯ ಹೃದಯವಂತರು ಎಲ್ಲರೂ ಕೂಡಿ ನಮಗೆ ಸನ್ಮಾನ ಮಾಡಿದ್ರೆ ನಾವು ಭಾಗ್ಯಶಾಲಿಗಳನ್ನು ತಿಳ್ಕೊಂಡು, ಯಾಕಂದರೆ ಅವನು ರಾಯರ ಭಕ್ತ. ಮಂತ್ರಾಲಯ ಪ್ರಭುಗಳು ಅವನ ಆಶೀರ್ವಾದ ಎಲ್ಲರೂ ಕೊಡಲಿ ಅಂಥೇಳಿ ನಾನು ಅವನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ
ಅವನ ಹೃದಯಕ್ಕೆ ಮತ್ತು ಅವನ ಒಂದು ಶಾಂತತೆಗೆ ನಾನು ಅವನ ಮೌನವಾಗಿ ಅವನ ಶರಣಾಗಿಲ್ಲ ಅಂತ ಹೇಳಿ ನಾನು ಯಾರು ಮಾತಾಡಿಸ್ತೀನಿ. ಇದೆಲ್ಲ ಅವರೇ ಮಾಡಿದವರು, ಇದೆಲ್ಲ ಸನ್ಮಾನ ಅವರೇ ಮಾಡಿದರು. ನಮಸ್ಕಾರ ಸ್ವಲ್ಪ. ಇವತ್ತಿನ ದಿವಸ ನಮ್ಮ ಈ ಹುಣಗುಂದ ನಗರದಲ್ಲಿ ನಾನು ಒಬ್ಬ ಪುರಸಭೆ ಅಧ್ಯಕ್ಷ. ನಮ್ಮನ್ನು ಒಂದು ಗುರುತಿಸಿ ಮಹೇಶಣ್ಣ ಪತ್ತಾರವರು ಹಾಗೂ ಅವರ ಗೆಳೆಯರ ಬಳಗದವರು ಹಾಗೂ ನಮ್ಮ ಮಾತೇಶ್ವರ ಹಳ್ಳೂರವರು ಹಾಗೂ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲರೂ, ಆಮೇಲೆ ನಮ್ಮ ಗುರುರಾಜ್ ಶಿಕ್ಷಣ ಸಂಸ್ಥೆ ಅವ್ರ ಜೊತೆ ನಿಂತು ಅವರು ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಾರೆ. ಆಮೇಲೆ ಈ ನಮ್ಮ VM ಬ್ಯಾಂಕ್ ಆಗಿರ್ಬೋದು ಹಾಗೂ BED ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ VM ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಒಂದು ಪ್ರೀತಿ ವಿಶ್ವಾಸಕ್ಕೆ ಮನಿದು ಎಲ್ಲರನ್ನು ಇಲ್ಲಿ ಗುರುತಿಸಿ ಈ ಒಂದು ಬಳಗದಿಂದ ಹಾಗೂ ಈ ಸ್ಕೂಲ್ ಕಡೆಯಿಂದ ನಮ್ಮನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕಾಗಿ ನಾವು ಅವರ ಪ್ರೀತಿ ವಿಶ್ವಾಸಕ್ಕೆ ಎಂದೆಂದೂ ಚಿರಋಣಿ ಅಂತ ಹೇಳ್ತಾ, ನಮ್ಮ ಪುರಸಭೆ ಕಡೆಯಿಂದ ಹಾಗೂ ಹುಣಗುಂದ ನಗರದ ಜನತೆ ಕಡೆಯಿಂದ ಹಾಗೂ ನಮ್ಮ ಬ್ಯಾಳಿ ಮತ್ತು ರೇವಡಿ ಕುಟುಂಬದ ಪರವಾಗಿ ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನೊಂದು ಎರಡು ಮಾತುಗಳನ್ನು ನಮ್ಮ ಹುಣಗುಂದದ ಪ್ರಥಮ ಪ್ರಜೆ ಆದಂಥ ರೇವಡಿ ಮೇಡಮ್ ಅವರೇ ಹಾಗೂ ನಮ್ಮ ವಿಜಯ ಮಹಂತೇಶ್ ಬ್ಯಾಂಕಿನ ಅಧ್ಯಕ್ಷರಾದಂಥ ಗಂಗಾಳ ಮೇಡಮ್ ಅವರೇ ಹಾಗೂ ಕೃಷಿ ಪತ್ತಿನ ತಾಲೂಕಾ ಕೃಷಿ ಪತ್ತಿನ ಅಧ್ಯಕ್ಷರಾದಂಥ ಸಂಜೀವ್ ಕೃಷಿ ಅವರೇ ಹಾಗೂ ನಮ್ಮ ಈ ಒಂದು ಕೃಷಿ ಪತ್ತಿನ ಸಮಾಜದ ಇವರು ಸದಸ್ಯರಾದಂಥ ಬೆನ್ಕೊಂಡೋಣಿ ಅವರೇ ಹಾಗೂ ಮಲಯಾಳ ಅವರೇ ಹಾಗೂ ಯಾದಳವರೇ ಹಾಗೂ ನಮ್ಮ ಪ್ರಭು ವಿಕಲಿಯವರೇ ಹಾಗೂ ಮತ್ತು ನಮ್ಮ ಪುರಸಭೆ ಉಪಾಧ್ಯಕ್ಷರಾದ ಬಲಾಮಿ ಮೇಡಮ್ ಅವರೇ ಹಾಗೂ ನಮ್ಮ BED ಬ್ಯಾಂಕಿನ ಡೈರೆಕ್ಟರ್ ಆದಂಥ ವಿಠಲ್ ಮೇಡಮ್ ಅವರೇ ಹಾಗೂ ಈ ಸಂಸ್ಥೆಯ ಮುಖ್ಯ ಗುರುಗಳಾದಂಥ ಸುನಂದ ಮೇಡಮ್ ಅವರೇ ಹಾಗೂ ಗುರುಮಾತೆಯರೇ ಹಾಗೂ ಈ ಒಂದು ನನ್ನ ಸಹೋದರಿ, ಇವತ್ತಿನ ಈ ಒಂದು ಸನ್ಮಾನ ಮಹೇಶ್ ಪತ್ತಾರ್ ಅವರು ಮತ್ತು ರಾಜು ಪತ್ತಾರ್ ಅವರು ಇವರು ಅವರ ಬಳಗದವರು. ಈ ಒಂದು ಸನ್ಮಾನ ನಮಗೆ ಯಾವ ಉದ್ದೇಶದಿಂದ ಮಾಡಿದ್ರಂದ್ರೆ ಅವರಿಗೆ ಈ ಒಂದು ಸಮಾಜದ ಕಳಕಳಿ ಆ ಮಹೇಶ್ ಪತ್ತಾರ್ ಅವರಿಗೆ ಈ ಒಂದು ಸಮಾಜವನ್ನು ಇಲ್ಲಿ ಕೂತವರು ಎಲ್ಲರೂ ಒಂದು ಸಮಾಜ ಸುಧಾರಿಕ ಮಾಡಲು ಹೋದಂಥ ಡೈರೆಕ್ಟರ್ಗಳು ಈ ಒಂದು ಸಮಾಜದ ಬಗ್ಗೆ ಗೌರವ ಅವ್ರ ಮೇಲೆ ಇದ್ದಂಥದ್ರ ಬಗ್ಗೆ ಮಹೇಶ್ ಪತ್ತಾರ್ ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತೇವೆ. ಇನ್ನೊಂದು ಮಾತು, ಈ ಒಂದು ಸನ್ಮಾನದ ಈ ಕಾರ್ಯಕ್ರಮ ಈ ಗುರುರಾಜ್ ಸ್ಕೂಲಿನಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂತ, ಯಾಕಂದ್ರೆ ನಾವು ಯಾವ ಸ್ಕೂಲಿನಲ್ಲಿ ಹೊರಗಿನವ್ರಿಗೆ ಅವಕಾಶ ಮಾಡಿಕೊಡೋದಿಲ್ಲ ಸ್ಕೂಲಿನವರು, ಅಂಥ ಒಂದು ದೊಡ್ಡ ಗುಣ ಮಾಡಿ ಈ ಒಂದು ನಮ್ಮ ಬಳಗಕ್ಕೆ ಅವಕಾಶ ಮಾಡಿಕೊಟ್ಟಂತಕ್ಕ ಜೋಶಿಯವರಿಗೂ ಧನ್ಯವಾದಗಳನ್ನು ನೋಡುತ್ತೇವೆ. ಮತ್ತು ಇನ್ನು ಮುಂದಿನ ದಿನಮಾನದೊಳಗೆ ಈ ಒಂದು ಸಮಾಜದ ಕಳಕಳಿ ಇದ್ದಂಥ ಮಹೇಶ್ ಅವರು ಈ ಒಂದು ಸನ್ಮಾನ ನಮಗೆ ಸನ್ಮಾನ ಅಂತ ತಿಳಿದಿಲ್ಲ, ಅವರು ನಮಗೆ ಬಂಗಾರ ಕೊಟ್ಟಾರ. ಆ ಬಂಗಾರ ಅಂತ ತಿಳಿದು ನಾವು ಒಂದೆರಡು ಮಾತು ಹೇಳಿ ಮುಗಿಸ್ತೀವಿ. ಜೈ ಸಹಾಯ ಮಾಡಿದಂಥ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಎಸ್ಪೆಷಲಿ ನಮ್ಮ ಮಹೇಶ್ ಪತ್ತಾರ್ ಅವರಿಗೆ ಒಳ್ಳೆ ಯಾವತ್ತೂ ಬಿಡಿಸೋಕ್ಕಾಗೋದಿಲ್ಲ. ನಿಮ್ಮ ಸಹಾಯ ನಾನು ಮಾಡಿದ್ದೀನಿ. ನಮ್ಮ ತಂಗಿಯವರು ಮಾತಾಡಿದ್ದಾರೆ, ನಮ್ಮ ಸಹೋದರಿ ಶಕುಂತಲಾ ಅವರು ಮಾತಾಡಿದ್ದಾರೆ. ನಾನು ಎರಡು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛಪಡ್ತೀನಿ. ಸನ್ಮಾನದ ಬಗ್ಗೆ ಭಾಳಷ್ಟು ಜನಕ್ಕೆ ಅದು ಏನು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅನಿಸ್ತದೆ ನನಗೆ.
ಸನ್ಮಾನ ಅಂತಂದ್ರೆ ಭಾಳ ಸರಳ ತಿಳ್ಕೊಡ್ಲಿ, ಸರಳ ಹೊಂಟೀವಿ, ಸರಳ ಹೋಗ್ತೈತದ. ಆ ಪ್ರಶ್ನೆ ಬೇರೆ ಹಂಗೆ ಹೋಗೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ನನ್ನ ದೃಷ್ಟಿಯೊಳಗೆ ಸನ್ಮಾನ ಅಂತಂದ್ರೆ 2 ಸಂದರ್ಭದೊಳಗೆ ಮಾಡ್ತಾರ ಅಂತ ಹೇಳ್ತಾರೆ ನನ್ನ ಅಭಿಪ್ರಾಯದೊಳಗೆ. ಒಂದು, ಯಾವಾಗ ಮಾಡ್ತಾರೆ ಸನ್ಮಾನ ಅಂತಂದ್ರೆ ಒಬ್ಬ ವ್ಯಕ್ತಿ ಇಡೀ ತನ್ನ ಜೀವಮಾನದಲ್ಲಿ ಏನನ್ನಾದರೂ ಅದ್ಭುತವಾದ ತನ್ನ ಸಾಧಿಸಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೆ, ಇಡೀ ವ್ಯವಸ್ಥೆಯಲ್ಲಿ ಈ ಸಮಾಜದಲ್ಲಿ ಅವನನ್ನು ಗುರುತಿಸಿರ್ತಾರೆ. ಗುರುತಿಸಿದಾಗ ಅಂಥ ವ್ಯಕ್ತಿಗಳನ್ನು ಸನ್ಮಾನ ಮಾಡೋದ್ರ ಮುಖಾಂತರ ಆ ವ್ಯಕ್ತಿಗಳ ಹಾಗೆ ಈ ನಮ್ಮ ಯುವಕರು ಮುಂದಿನ ಜನಾಂಗ ಬೆಳೀಲಿ, ಅವರು ಕೂಡ ಆ ರೀತಿ ಸಾಧನೆಯನ್ನು ಮಾಡಲಿ ಅಂತೇಳಿ ಮಾಡ್ತಕ್ಕಂಥದ್ದು ಒಂದೇ ರೀತಿಯ ಸನ್ಮಾನ ತಿಳ್ಕೊಂಡು ಭಾವಿಸ್ತಾರೆ. ಇನ್ನು 2ನೇ ರೀತಿ ಸನ್ಮಾನ ಏನು ಅಂತಂದ್ರೆ ನಮ್ಮಂಥವ್ರಿಗೆ ಮಾಡೋ ಸನ್ಮಾನ. ಇಲ್ಲಪ್ಪ ನಿಮ್ಗೆ ಈಗ ಆಚೆ ಕಳಿಸಕತ್ತೀವಿ, ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಹೊರಿಸೀವಿ, ಈ ವ್ಯವಸ್ಥೆಯೊಳಗೆ ಇಂತಿಂಥ ಕೆಲಸ ಮಾಡ್ರಿ, ಹಿಂಗೆ ಸೇವಾ ಮಾಡ್ರಿ ಅಂತ ತಿಳ್ಕೊಂಡು ನಮ್ಮ ಜವಾಬ್ದಾರಿಯನ್ನು ನೆನಪಿಸುವುದ್ರ ಮುಖಾಂತರ ಸಮಾಜಕ್ಕೆ ನಾವು ಏನನ್ನ ಸೇವೆ ಮಾಡಬೇಕು ಅಂತಕ್ಕಂಥದ್ದನ್ನ ಸೂಚ್ಯವಾಗಿ ಹೇಳುವುದಕ್ಕಾಗಿ ಈ ರೀತಿ ಸನ್ಮಾನವನ್ನು ನಮಗೆ ಮಾಡಿರಿ ಅಂತ ತಿಳ್ಕೊಂಡು ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ ಏನು ಇವತ್ತು ಶ್ರೀ ವಿಜಯ ಮಹಾಂತೇಶ್ ಬ್ಯಾಂಕಿನ ನಿರ್ದೇಶಕರಾಗಿ ಆರಿಸಿ ಬಂದಿದ್ದಕ್ಕೆ ನಮಗೆ ಸನ್ಮಾನಿಸಿದ್ರಿ. ಆ ದೃಷ್ಟಿಯಲ್ಲಿ ಅದಕ್ಕೆ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಇಡೀ ಸಮಾಜಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ಸೇವೆಯನ್ನು ಪ್ರಾಮಾಣಿಕವಾಗಿ ಪ್ರಾಂಜಲ ಮನಸ್ಸಿನಿಂದ ತಾವು ಯಾವುದೇ ಸಂದರ್ಭದಲ್ಲಿ ಬಂದು ನಮ್ಮನ್ನು ಕಂಡರೂ ಕೂಡ ನೀವು ಕರೆದ್ರು ಬರ್ತೀವಿ, ನಮ್ದೇನು ಬೇಜಾರಿಲ್ಲ, ನೀವು ಎಲ್ಲಿಯಾದ್ರೂ ರೀತಿ ಹಿಂಗದ ಪರಿಸ್ಥಿತಿ ಅಂತ ಕರೆದ್ರು ಕೂಡ ಬಂದು ತಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧಿದ್ದೀವಿ. ಆದರೆ ನನಗೆ ಬಹಳ ಸಂತೋಷ, ಆನಂದ ಅನಿಸಿದ್ದು. ಯಾವುದೇ ನಿರೀಕ್ಷೆ ಇಲ್ಲದೆ ನಿನ್ನೆ ಬಂದಿದ್ರು ಮಹೇಶ, ನಮ್ಮ ಕೃಷ್ಣ, ಇನ್ನೊಬ್ಬರು ಫ್ರೆಂಡ್ ನಮ್ಮ ಸಂಗಮ ಅವ್ರು ಬಂದಿದ್ರು. ಬಂದಾಗ ನಾನು ಇದ್ದು ಸತ್ಯ ಹೇಳಿದೆ, ನನಗೊಂದು ಸ್ವಲ್ಪ ಸುಳ್ಳು ಮಾತಾಡಕ್ಕೆ ಬರೋದು, ಸುಳ್ಳು ನನಗಾಗಿ ಬರೋದು ದೊಡ್ಡ ಸಮಸ್ಯೆ ಐತಿ ಈ ಜಗತ್ತಿನಾಗ. ಇದು ನಡೆದ ಸುಳ್ಳಿನ ಸಂಸ್ಥೆ ಈ ಜಗತ್ತಿನಾಗ, ಸುಳ್ಳೇ ಸುಳ್ಳು, ಎಲ್ಲ ಸುಳ್ಳೇ ಸುಳ್ಳು. ನಮ್ಮ ಜಗತ್ತು ಅಂತ್ಯಕಾಲದಾಗಿದ್ದಾಗ ಹೆಂಗೆ ಆಗೋದು, ಏನು ಮಾಡೋಕೆ ಆಗೋದಿಲ್ಲ. ಅಂಥ ಸಂದರ್ಭದೊಳಗೆ ನಾನು ಸತ್ಯ ಹೇಳಿದೆ, ನೋಡ್ರಿ ಕೋರ್ಟ್ ಐತಪ್ಪ, ದಯಮಾಡಿ ಕ್ಷಮಾ ಮಾಡಿರಿ, ನಾನು ಕಾಲೌಟ್ ಮುಗಿದ ಮೇಲೆ ನಾನು ಬರೋಕ್ಕೆ ಪ್ರಯತ್ನ ಮಾಡ್ತೇನೆ. ಸುದೈವವಶಾತ್ ನಾನು ಕಾಲೌಟ್ ಮುಗಿಸಿ ಬಂದು ಅದೇ ಕೋರ್ಟ್ ಹಿಂಗೆ ಕಳೆದು ನಮ್ಮ ಅಧ್ಯಕ್ಷ ಲಯನ್ಸ್ ಮೀಟಿಂಗ್ ಕರೆದಿದ್ರು, ಅದಕ್ಕೆ ಹತ್ಲಾಗ ಹೋಗ್ಬೇಕಂತ ಹಿಂಗೆ ಹೇಳೋದಕ್ಕೆ ಹಳ್ಳೂರು ಫೋನ್ ಬಂದಿತ್ತು. ಹಳ್ಳೂರು ಯಾಕೆ ಹಚ್ಚಾರ ತಿಳ್ಕೊಂಡು ನಾ ಫೋನ್ ಹಚ್ಚಿದ್ರು, ಅವ್ರು ಇಲ್ಲಿ ಬಾ ಮಾವ ಅಂತ. ಹಂಗೆ ಬಂದೆ. ಅದಕ್ಕೆ ನಿರೀಕ್ಷೆ ಇಲ್ಲದೆ ಏನು ಇವತ್ತು ಗೆಳೆಯರು ನೀವು ಸನ್ಮಾನ ಮಾಡಿದ್ರಿ, ಆ ನಿರೀಕ್ಷೆಗೆ ಮೀರಿ ನಾವು ನಿಜವಾಗಿಯೂ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ದೊಡ್ಡ ಋಣ, ಮತದ ಋಣದ ಬಗ್ಗೆ ಕಲ್ಪನೆ ಇಲ್ಲದೆ ಇರೋದ್ರಿಂದ ಅದರ ಅಧಿಕಾರ ಅಂತ ತಿಳ್ಕೊಂಡು ದುರುಪಯೋಗ ಮಾಡಿಕೊಂಡಿರುವಂಥ ಭಾಳಷ್ಟು ಜನ ನಾನು ನೋಡಿದ್ದೀನಿ ನನ್ನ ಆಯುಷ್ಯದೊಳಗೆ. 62 ವರ್ಷದೊಳಗೆ ಎಲ್ಲ ರೀತಿಯ ಅಧಿಕಾರಗಳನ್ನು ಅನುಭವಿಸಿದವ್ರನ್ನು ನೋಡಿರಿ, ಎಲ್ಲ ರೀತಿಯಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರನ್ನು ನಾನು ಕಂಡಿದ್ದೀನಿ. ಏನಾಗಿದೆ ಇವತ್ತಿನ ದಿನಮಾನದಲ್ಲಿ ಎಲ್ಲರೂ ಅದರ ದೊಡ್ಡ ಅಧಿಕಾರ ಅಂತ ಭಾವಿಸಿದ್ದಾರೆ. ದೇವರ ಸತ್ಯ ಅದರ ಅಧಿಕಾರ ಅಲ್ಲ, ಸೇವೆ. ಅದು ಸಾರ್ವಜನಿಕವಾಗಿ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ. ನಿಮ್ಗೇನಪ್ಪ, ನಾವು 43,000 ಜನ ಸೇರದಾರದಿಲ್ಲಪ್ಪ, ನಮಗೆಲ್ಲ ಕೆಲಸ ನಾವ ಬಂದು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಒಂದು 19 ಜನ ಅಲ್ಲಿ ಕಾಯ್ಕೊಂತ ಕುಂದ್ರಪ್ಪ, ಚಂದಾಗ ಒಳ್ಳೆ ಕೆಲಸ ಮಾಡ್ರಿ, ಅದನ್ನ ರಕ್ಷಣೆ ಮಾಡ್ರಿ ಅಂತೇಳಿ ನೀವು ನಿಮ್ಮ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹಾಕಿ ಅಲ್ಲಿ ಕಾಯಕ್ಕೆ ಕಳಿಸಿರಿ. ಅದನ್ನು ನಾವು ಅಧಿಕಾರ ಅಂತ ತಿಳ್ಕೊಂಡು ಭಾವಿಸಿ ಏನೇನ ಮಾಡಕ್ಕೆ ಹೋದ್ರೆ ಆ ದೇವರು ಮೆಚ್ಚೋದ್ರ ಮಾತಾಡೋದು ಮೆಚ್ಚೋದಿಲ್ಲ. ಅದಕ್ಕೆ ನಿಮ್ಮ ಋಣವನ್ನು ತೀರಿಸಬೇಕಾದದ್ದು ಬಹಳ ದೊಡ್ಡ ಋಣ. ಆ ಋಣವನ್ನು ಶಕ್ಕಿದ್ದಷ್ಟು ಸೇವೆ ಮಾಡೋದ್ರ ಮುಖಾಂತರ ನಾವೆಲ್ಲರೂ 19 ಜನ, ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮವರ ಸಹೋದರಿಯರು, ಕೃಷಿ ಸಮಾಜದ ಅಧ್ಯಕ್ಷರಿರಲಿ, ಸದಸ್ಯರಿರಲಿ, ಇವರೆಲ್ಲರೂ ನಮ್ಮವರ, ನಮ್ಮ ಅಕ್ಕಯ್ಯರ, ನಮ್ಮ ಅಕ್ಕಮ್ಮಂದಿರ, ಅವರೆಲ್ಲರೂ ಕೂಡ ಇದನ್ನು ಸೇವೆ ಅಂತ ಭಾವಿಸಿ ಜನರಿಗೆ ವಿನೀತ ಭಾವದಿಂದ ನಾವು ಸ್ಪಂದಿಸುವಂಥ ಕೆಲಸ, ಸೇವೆಯನ್ನು ಮಾಡೋಣ. ಆ ಕಾರಣಕ್ಕಾಗಿ ಆ ದೃಷ್ಟಿಯಲ್ಲಿ ಅನ್ಕೊಳ್ತೀನಿ ಅಂತ ಹೇಳ್ತಾರೆ. ಆದರೂ ನಮ್ಮ ಶಿವಣ್ಣರು ಹೇಳಿದ್ದನ್ನು ಮೀರಿ ಒಂದು 2 ಮಾತು ಹೆಚ್ಚು ಹೇಳಿ ಅದಕ್ಕೆ ಮಾತಾಡ್ತಾ, ನೀವೆಲ್ಲರೂ ಸೇರಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು, ಸೇವೆಯನ್ನು ಮಾಡ್ರಿ ಅಂತ ತಿಳ್ಕೊಂಡು ಅವ್ರು ನಮ್ಮ ಸನ್ಮಾನಿಸ್ಯಾರ. ಅದಕ್ಕೆ ಮತ್ತೊಮ್ಮೆ ಅವರಿಗೆ ವಂದಿಸಿ, ನನಗೆ ಈ ವೇದಿಕೆ ಮೇಲೆ ಬಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಗಣ್ಯಮಾನ್ಯರಿಗೂ
ತಮ್ಮೆಲ್ಲ ತಾಯಂದಿರಿಗೂ ನನ್ನ ಬಂಧುಗಳಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಜೈ ಗಣೇಶ. ನಮ್ಮ ಈ ಗೆಳೆಯರ ಬಳಗದಿಂದ ಎಲ್ಲರೂ ಕೈಗೊಟ್ಟು ತಾವು ಸಮಾಜಕ್ಕಾಗಿ ನಮ್ಮ ಫಂಕ್ಷನ್ ರೈತರು ಅಂತಂದ್ರೆ ಎಲ್ಲರೂ ಈ ದಿನ ಒಂಥರ ದುಡಿಯುವ ಕೆಲಸ ಇನ್ಮೇಲಿಂದ ಏನಾಯ್ತು ನಮ್ಗೆ ಸ್ವಲ್ಪ ವ್ಯಾಪಾರೀಕರಣಕ್ಕಾಯ್ತು. ಈಗೇನಪ್ಪ ಅಂದ್ರೆ ಬೆಲೆ ಇಲ್ಲದೇ ಅವರ ಬೆಳೆ ಬಂದು ಬೆಲೆ ಇಲ್ಲ, ಆ ಟೈಪ್ ಆಗಲಾರ್ದಂಗೆ ಸ್ವಲ್ಪ ನಿಮ್ಮ ಜವಾಬ್ದಾರಿ ಕಮಿಟಿಯವರಿಗೆ ಅಧ್ಯಕ್ಷ ಬಿಸ್ನೆಸ್ ಸದ್ಯಕ್ಕೆ ಈಗ ಬಿಸ್ನೆಸ್ನು ಕೂಡ ಈ ಕೃಷಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೋಣ ಇವತ್ತಿಲ್ಲ ನಾಳೆ ಕೆಲವೇ ವರ್ಷಗಳಲ್ಲಿ ಕೆಲವೇ ದಿನಗಳಲ್ಲಿ ಅನ್ಕೊಳ್ಳಿ ರೈತರನ್ನು ಕಾಲಿಡುವಂಥ ಪರಿಸ್ಥಿತಿ